ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಆರಾಮದೀನಿ ನೋಡ್ರಿ. ಇವತ್ತು ನೋಡ್ರಿ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ನಾನು ತಿಂಡಿ ನೋಡ್ರಿ ಉಪ್ಪಿಟ್ಟು ಮಾಡೀನಿ. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡತ್ತಿದ್ನಿ, ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತೋರ್ಸತ್ತೇನೆ ನೋಡ್ರಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡೀನಿ. ಅದು ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳತ್ತೇನೆ ನೋಡ್ರಿ. ಸಾಸಿವೆ ಬೇಕಂದ್ರೆ ಹಾಕೋರಿ, ನಾನು ಕಹಿ ಹಾಕತ್ತೇಳಿ ಹಾಕಿಲ್ಲ. ಜೀರಿಗೆ ಹಾಕ್ಕೊಂಡು ಇವಾಗ ನೋಡ್ರಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳತ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಕು ನೋಡ್ರಿ. ಈಗ ನಾನು ಮೀಡಿಯಮ್ ಸೈಜ್ ಈರುಳ್ಳಿ 4 ಈರುಳ್ಳಿ ಕಟ್ ಮಾಡ್ಕೊಂಡಿನಿ. ಕಟ್ ಮಾಡ್ಕೊಂಡು ನೋಡ್ರಿ ಇವಾಗ ಫ್ರೈ ಮಾಡ್ಕೊಳತ್ತೀನಿ. ಇದೇನು ಸಣ್ಣಕ್ಕೆ ಹೆಚ್ಚಬೇಕಂತ ಏನಿಲ್ಲ, ಈ ಥರ ಹೆಚ್ಕೊಂಡ್ರೆ ಸಾಕು, ಯಾಕಂದರೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಅದಕ್ಕೆ ನೋಡ್ರಿ ಇವಾಗ ಇದನ್ನು ಫ್ರೈ ಮಾಡ್ಕೊಳತ್ತೇನೆ ನಾನು. ಇವಾಗ ಇದಕ್ಕೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಮತ್ತು ಆಮೇಲೆ ನೋಡ್ಕೊಂಡು ಹಾಕೋರಿ. ಇವಾಗ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಇವಾಗ ನೋಡ್ರಿ ಅರಿಶಿನ ಪುಡಿ ಹಾಕ್ಕೊಂಡೀನಿ. ಅರಿಶಿನ ಪುಡಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳತ್ತೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕನ್ನೋರು ಹಾಕೋಬೋದು. ನಾವು ನಮ್ಮ ಮನೆಯಲ್ಲಿ ಕಡಿಮೆ ತಿನ್ನೋದು, ಹಾಗಾಗಿ ನಾನು ಇವತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ಮಾಡತ್ತೀನಿ. ನೋಡ್ರಿ ಇವಾಗ ಫ್ರೈ ಆಗಬೇಕಿದು ಚಂದಾಗ. ಇವಾಗ ಇದಕ್ಕೆ ಒಂಚೂರು ಹುಂಚೆನ ಹಾಕ್ಕೊಳತ್ತೀನಿ ನೋಡ್ರಿ. ನಾನು ಹುಂಚೆನ ಹಾಕ್ಕೊಂಡು ಇವಾಗ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕ್ಕೊಂಡೇನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಪುಡಿ ಐತಿ. ಹಾಕ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಳತ್ತೇನೆ. ಹುಣಸೆಯನ್ನು ನೀರಿನಾಗ ನೆನೆ ಇಟ್ಟು ಅದರ ರಸನೂ ಹಾಕ್ಕೋಬೋದು. ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಇರ್ತೈತಿ. ಇವಾಗ ನೋಡ್ರಿ ನಾನು ಇದಕ್ಕೆ ಮಸಾಲೆ ಖಾರ ಹಾಕ್ಕೊಳತ್ತೀನಿ. 1.5 ಚಮಚದಷ್ಟು ಹಾಕ್ಕೊಂಡೀನಿ. ಚಂದಾಗ ನೋಡ್ರಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗ ನೋಡ್ರಿ ಈ ಥರ ಚಂದ ಫ್ರೈ ಆಗಬೇಕಿದು. ಒಂದೇ ಥರ ತೊಂಡೆಕಾಯಿ ಪಲ್ಯ ತಿಂದು ಬೇಜಾರಾದವರು ಒಂದು ಸರಿ ಈ ಥರ ಟ್ರೈ ಮಾಡ್ಕೊಂಡು ನೋಡ್ರಿ, ಟೇಸ್ಟ್ ಭಾಳ ಚಲೋ ಇರ್ತೈತಿ. ನೋಡ್ರಿ ಈಗ ಫ್ರೈ ಆಗೈತಿ. ಇದು ಒಂದು 5 ನಿಮಿಷ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೋಡ್ರಿ ನಾನು ಇದನ್ನು ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡೀನಿ. ಪೇಸ್ಟ್ ಮಾಡಿಕೊಂಡು ಇವಾಗ ನೋಡ್ರಿ ಅದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದ ಬಾಳಿಗೆನ ನಾನು ತೊಂಡೆಕಾಯಿ ಹಾಕ್ಕೊಳತ್ತೇನೆ ನೋಡ್ರಿ. ಇವಾಗ ಬದ್ನಿಕಾಯಿ ಎಣ್ಗಾಯಿಗೆಲ್ಲ ನಾವು ಕಟ್ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡ್ಕೊಂಡಿರ್ಬೇಕು ತೊಂಡೆಕಾಯಿನ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡಿರ್ಬೇಕು. ಹಿಂಗೆ ಕಟ್ ಮಾಡಿಕೊಂಡು ಆ ಎಣ್ಣೆ ಒಳಗೆ ಹಾಕ್ಕೊಂಡು ಒಂದು 3-4 ನಿಮಿಷ ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ಕಟ್ ಮಾಡಿ ನೀರಾಗಿ ಇಟ್ಕೊಂಡಿದ್ನಿ ತೊಂಡೆಕಾಯಿ. ನೋಡ್ರಿ ಈಗ ಇದನ್ನ ಹಾಕ್ಕೊಂಡು ನಾನು ಫ್ರೈ ಮಾಡತ್ತೀನಿ. ಸೇಮ್ ಇದೇ ಮಸಾಲೆನ ಇದನ್ನು ಹೀರೆಕಾಯಿ ಎಣ್ಗಾಯಿ ಮಾಡ್ಬೋದು, ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡ್ಬೋದು, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಮಾಡ್ಬೋದು. ನಾನು ನೋಡ್ರಿ ಅದೇ ಮಸಾಲೆನ ಯೂಸ್ ಮಾಡಿಕೊಂಡು ತೊಂಡೆಕಾಯಿ ಪಲ್ಯ ಮಾಡತ್ತೀನಿ. ಇದು ಎಣ್ಗಾಯಿನ ಆದ್ರೆ ನಾನು ಇದ್ರೊಳಗೆ ಅದನ್ನು ತುಂಬೋದಿಲ್ಲ, ತೋರಿಸ್ತೇನೆ ನೋಡ್ರಿ ನಿಮಗೆ ನೆಕ್ಸ್ಟ್. ನೋಡ್ರಿ ಇವಾಗ ಈ ಥರ ನಾನು ಫ್ರೈ ಮಾಡ್ಕೊಳತ್ತೀನಿ. ಒಂಚೂರು ಅದು ಸಾಫ್ಟ್ ಆಗೋವರೆಗೂ, ಯಾಕಂದ್ರೆ ಕುದಿಯೋಕೆ ಭಾಳ ಟೈಮ್ ಹಿಡಿತೈತಿ ಇದು. ಅದಕ್ಕಾಗಿ ಸ್ವಲ್ಪ ಒಂಚೂರು ಫ್ರೈ ಮಾಡ್ಕೊಳತ್ತೇನೆ ನಾನು ಇದನ್ನು. ನೋಡ್ರಿ ಈಗ ಫ್ರೈ ಆದಮೇಲೆ ನಾವು ಆವಾಗಲೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಮಸಾಲೆ ರುಬ್ಬಿರೋದು, ಅದನ್ನು ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಇವು ಸಣ್ಣ ಇರ್ತಾವಲ್ಲ ತುಂಬ್ಕೊತ ನಿತ್ರ ಭಾಳ ಟೈಮ್ ಹಿಡಿತೈತಿ. ಹಿಂಗೆ ಹಾಕಿರ ಬೇಗನೂ ಆಗ್ಬಿಡ್ತೈತಿ, ಮತ್ತು ಎಲ್ಲದಕ್ಕೂ ಇದೇನು ಬೇಗ ಅಂಟ್ಕೋತೈತಿ. ನೋಡ್ರಿ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೇನೆ ನಾ ಚಂದಾಗ. ಇವಾಗ ಬದ್ನಿಕಾಯಿ ಹೀರೆಕಾಯಿ ಆದ್ರೆ ನಾವು ಅದರೊಳಗೆ ಫಿಲ್ ಮಾಡೇನೆ ಇಡಬೇಕು. ಇದಕ್ಕೆ ಹಿಂಗೆ ಹಾಕಿರ ನಡಿತೈತಿ. ನೋಡ್ರಿ ಈಗ ಚಂದಾಗ ಮಿಕ್ಸ್ ಮಾಡ್ಕೊಳತ್ತೇನೆ ನಾನು. ಇವಾಗ ನೋಡ್ರಿ ಇದಕ್ಕೆ ಕುದಿಯೋಕೆ ನೀರು ಬೇಕಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು ಇದಕ್ಕೆ, ಯಾಕಂದ್ರೆ ಭಾಳ ಹೊತ್ತು ಹಿಡಿತೈತಿ ಇದು ಕುದಿಯೋಕೆ. ಇದಕ್ಕೆ ನೋಡ್ರಿ ಇವಾಗ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಹುಚ್ಚೆಳ್ಳು ಪುಡಿ ಹಾಕ್ಕೊಳತ್ತೀನಿ. ಗುರೆಳ್ಳು ಅಂತೇವೆ ನಾವು ಇದಕ್ಕೆ. ಹುಚ್ಚೆಳ್ಳು ಪುಡಿ, ಆಮೇಲೆ ಕಡಲೆಕಾಯಿ ಬೀಜನೂ ಅಷ್ಟೇ ಹುರಿದ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದರದ್ದು 2 ಚಮಚ, ಆಮೇಲೆ ಶೇಂಗಾ ಪುಡಿ 2 ಚಮಚ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ.
ಇವಾಗ ನೋಡ್ರಿ ಲಾಸ್ಟಿಗೆ ನೀರು ಹಾಕ್ಕೊಂಡು ಇದನ್ನು ಬೇಯಿಸಾಕಿಡಬೇಕು. ಮತ್ತು ಉಪ್ಪು ಖಾರನ ಇವಾಗ ನೀವು ನೀರು ಹಾಕಿ ಏನು ಮಿಕ್ಸ್ ಮಾಡ್ತಿರಲ್ಲ ಆವಾಗ ನೋಡ್ಕೋಬೇಕು. ಯಾಕಂದ್ರೆ ಮೊದಲನೇ ಎಲ್ಲ ಜಾಸ್ತಿ ಹಾಕಿಬಿಟ್ರೆ ಆಮೇಲೆ ತೆಗಿಯಾಕಂತೂ ಬರೋದಿಲ್ಲ ಅದರೊಳಗಿಂದ. ಹಾಗಾಗಿ ಮೊದಲನೇ ಕಡಿಮೆ ಹಾಕ್ಕೊಂಡು ಆಮೇಲೆ ಕಡಿಮೆ ಅನಿಸ್ತು ಅಂದ್ರೆ ಉಪ್ಪು ಖಾರ ಮ್ಯಾಲೆ ನಾವು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡ್ರಿ ನೀರು ಹಾಕ್ಕೊಂಡು ಇದಕ್ಕೆ ನಾನು ಉಪ್ಪು ಖಾರ ನೋಡಿ ಮುಚ್ಚಿಡ್ತೀನಿ. ಭಾರಿ ಮಸ್ತ್ ಇರ್ತೈತಿ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿರಿ. ನೀವೇ ಹೇಳ್ತಿರೋವಾಗ ಭಾರಿ ಆಗಿತ್ತು ಪಲ್ಯ ಅಂಥೇಳಿ. ನೋಡ್ರಿ ಈಗ ನಾನು ಮುಚ್ಚಿಟ್ಟೇನಿ ಒಂದು 5 ನಿಮಿಷ. ಈಗ ನೋಡ್ರಿ ನಾನು ಆವಾಗಲೇ ಎಷ್ಟುಕೊಂಡು ನೀರು ಹಾಕಿದ್ನಿ, ಇವಾಗ ನೋಡ್ರಿ ಎಷ್ಟು ಕಡಿಮೆ ಆಗ್ಯಾವ ನೀರು. ನೋಡ್ರಿ ಕಲರನ್ನು ಅಷ್ಟೇ ಎಷ್ಟು ಮಸ್ತ್ ಬಂದತಿ. ನಾನಂತೂ ಈ ಪಲ್ಯ 2 ದಿವಸ ಇಟ್ಕೊಂಡು ತಿಂದೇನಿ. ನೋಡ್ರಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ರೆ ಮುಗೀತು. ಫ್ರಿಜ್ಜಲ್ಲಿ ಇಟ್ಕೊಂಡು 2 ದಿವಸ ತಿಂದೇನ್ರಿ ನಾ ಇದನ್ನು. ಅಷ್ಟು ಭಾರಿ ಟೇಸ್ಟ್ ಇತ್ತು. ಇವಾಗ ನೋಡ್ರಿ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ನಾನು ಮಜ್ಜಿಗೆ ಸಾರು ಮಾಡತ್ತೀನಿ. ಅನ್ನ ಅಂತಿ ನಾನು ಆಲ್ರೆಡಿ ಮಾಡಿಟ್ಟೇನಿ ವೈಟ್ ರೈಸ್. ಇವಾಗ ಹಂಗೆ ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮಾಡತ್ತೇನೆ ನೋಡ್ರಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ ಅದಕ್ಕೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳತ್ತೇನೆ ನೋಡ್ರಿ. ಸಾಸಿವೆ, ಜೀರಿಗೆ, ಇದು ಅಷ್ಟೇ ಬೇಗ ಆಗಿಬಿಡ್ತೈತಿ. ಇದಕ್ಕೆ ನೋಡ್ರಿ ಈಗ ನಾನು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಕರಿಬೇವು ಹಾಕ್ಕೊಳತ್ತೇನೆ ನೋಡ್ರಿ. ಹಾಕ್ಕೊಂಡು ಇದಕ್ಕೆ ಒಂಚೂರು ಅರಿಶಿನ ಪುಡಿ ಆಮೇಲೆ ಸಾಲ್ಟ್ ಹಾಕಿರಾತು. ಯಾಕಂದ್ರೆ ಮಜ್ಜಿಗೆಗೆ ಸಾಲ್ಟ್ ಹಾಕಿನ ಕಡ್ದಿರ್ತೀವಿ. ಇದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ. ನಾನು ಆಲ್ರೆಡಿ ಒಂದು ವಿಡಿಯೋದೊಳಗೆ ತೋರಿಸಿದ್ದಾನೆ ಇದನ್ನು. ಇವತ್ತು ಹೆಂಗೂ ಮಾಡತ್ತಿದ್ನಲ್ಲ, ಒಂದ್ಸಲ ಇನ್ನೊಂದ್ಸಲ ತೋರಿಸೋನು, ಹೊಸಬ್ರು ಇರ್ತಾರಲ್ಲ ನೋಡೋರು ಅಂಥೇಳಿ ನಾನು ತೋರ್ಸತ್ತೇನೆ ನೋಡ್ರಿ. ಇಷ್ಟ ಆಯ್ತು ನೋಡ್ರಿ. ವೈಟ್ ರೈಸ್ ಅಂತೂ ನಾನು ಮಾಡಿಟ್ಟೇನಿ. ಅನ್ನ, ಮಜ್ಜಿಗೆ ಸಾರು, ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು. ಇನ್ನು ಲಾಸ್ಟಿಗೆ ಆಮೇಲೆ ನಾನು ಉಪ್ಪಿಟ್ಟನ್ನು ಮಾಡಿಟ್ಟೇನಿ. ರೊಟ್ಟಿ ಒಂದು ಮಾಡ್ರೆ ಆಯ್ತು ನೋಡ್ರಿ. ನಾನು ಜೋಳದ ರೊಟ್ಟಿದೂ ವಿಡಿಯೋ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕಾದ್ರೆ ನನ್ನ ಚಾನಲ್ಲು ಚೆಕ್ ಮಾಡಿರಿ. ನೋಡ್ರಿ ಈಗ ಜೋಳದ ರೊಟ್ಟಿ ಮಾಡತ್ತೆ. ನಮ್ಮ ಮನ್ಯಾಗ ಒಂದು ದಿವಸ ಜೋಳದ ರೊಟ್ಟಿ, ಒಂದು ದಿವಸ ಚಪಾತಿ ಮಾಡಿರ್ತೇವೆ ನಾವು. ಜೋಳದ ರೊಟ್ಟಿ ಚಪಾತಿ ಇರಲಿಲ್ಲ ಅಂದ್ರೆ ನೋಡ್ರಿ ನಮ್ಮ ಮನ್ಯಾಗ ಬರೀ ಅನ್ನ ಸಾರೆಲ್ಲ ತಿನ್ನೋದನ್ನ ಇಲ್ಲ. ಯಾಕಂದ್ರೆ ನಮ್ಗೆ ಚಪಾತಿ ರೊಟ್ಟಿ ತಿಂದ್ರೆ ಊಟ ಮಾಡಿದಂಗೆ ಅಂತ ಅನಿಸ್ತತಿ. ಯಾವಾಗಾರ ಭಾಳ ರೇರ್ ನಾವು ಚಪಾತಿ ರೊಟ್ಟಿ ಮಾಡೋದು ಬಿಡೋದು. ಯಾಕಂದ್ರೆ ಹುಷಾರಿಲ್ಲ ಅಂದಾಗಷ್ಟು ಮಾಡಿರೋದಿಲ್ಲ. ಇನ್ನು ಅಮಾವಾಸ್ಯೆ ದಿವಸ ಮಾಡೋದಿಲ್ಲ. ಬಿಟ್ಟರೆ ಇನ್ನು ಉಳ್ಕಿದ ದಿವಸ ಎಲ್ಲ ಚಪಾತಿ ರೊಟ್ಟಿ ಇರಲೇಬೇಕು ನಮ್ಮ ಮನ್ಯಾಗ. ರಾತ್ರಿ ಹೊತ್ತು ಏನಾದರೂ ಪಲಾವು ಅನ್ನ ಸಾರು ತಿಂದು ಮಲಗ್ತೀವಿ. ಆದ್ರೆ ಮಧ್ಯಾಹ್ನಕ್ಕೆ ನೋಡ್ರಿ ರೊಟ್ಟಿ ಬೇಕು. ನಮಗೂ ಅಷ್ಟೇ ಇದು ಮಾಡಿ ಮಾಡಿ ರೂಢಿ ಇರ್ತೈತಿ. ಹಾಗಾಗಿ ಮಾಡೋಕ್ಕೇನು ಅಷ್ಟೊಂದೇನು ಬೇಜಾರಾಗೋದಿಲ್ಲ. ಈ ಕಡೆ ಮಂದಿಗೆ ಆದ್ರೆ ಅಯ್ಯೋ ಇಷ್ಟೆಲ್ಲ ಮಾಡ್ತೀರಿ ನೀವು ಅಂತ ಅಂತಾರವ್ರೆ. ಅಂದ್ರೆ ನಮಗೇನು ಹಂಗೆ ಅನ್ಸೋದಿಲ್ಲ ನೋಡ್ರಿ. ಇವಾಗ ನೋಡ್ರಿ ನಾನು ಅಷ್ಟೊಂದು ಡೀಟೇಲಾಗೇನು ತೋರಿಸಿಲ್ಲ. ಪಟ ನೋಡ್ರಿ ಈಗ ರೊಟ್ಟಿ ಎಲ್ಲ ಮಾಡೋದು ಮುಗೀತು ನಂದು. ನೋಡ್ರಿ ಹಂಗಂಗೆ ಇದು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಭಾಳ ಈಸಿ ಇದು. ರೊಟ್ಟಿ ಮಾಡಿ ಒಂದು ಸರಿ ನೋಡ್ರಿ ಆ ಥರ ನೀರಿನಾಗ ಒಂದು ಸಲ ಕಲಿಸಿಟ್ಟು ಒಂದು ಚೂರು ನೀರು ಹಾಕ್ಬಿಟ್ಟು ಈ ಥರ ಗ್ಲಾಸಲ್ಲಿ ನೋಡ್ರಿ ಈ ಥರ ತೆರೆದು ಒರೆಸ್ಬಿಟ್ರೆ ಮುಗೀತ್ರಿ. ಇದು ಬೇಗ ಕ್ಲೀನ್ ಆಗಿಬಿಡ್ತೈತಿ ನೋಡ್ರಿ. ಇಮಿಡಿಯೇಟ್ ನಾನು ಕಟ್ಟಿನೂ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಯಾಕಂದ್ರೆ ಹಂಗೆ ಬಿಟ್ಟಿವಿ ಅಂದ್ರೆ ಆಮೇಲೆ ಗಟ್ಟಿ ಆತಂದ್ರೆ ಮತ್ತು ಒಂಚೂರು ಟೈಮ್ ಹಿಡಿತೈತಿ. ರೊಟ್ಟಿ ಎಲ್ಲ ನೋಡ್ರಿ ಮಾಡೋದಾಯ್ತು. ಎಲ್ಲ ಅಡುಗೆನೂ ರೆಡಿ ಆಯ್ತು, ನಾಷ್ಟಾನೂ ಆಯ್ತು. ಇವಾಗ ನೋಡ್ರಿ ನಾನು ಡಬ್ಬಿನ ಪ್ಯಾಕ್ ಮಾಡೀನಿ. ಅನ್ನ, ಪಲ್ಯ, ಆಮೇಲೆ ಖಾರ ನೋಡ್ರಿ, ಮೊಸರಂತೂ ಬೇಕು ರೊಟ್ಟಿಗೆ. ಮಜ್ಜಿಗೆ ಸಾರು ಮಾಡೇನಿ ನೋಡ್ರಿ. ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರೋ, ನಮ್ಮಪ್ಪ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ನೋಡ್ರಿ ದಿನ ನಾನು ಬಾಕ್ಸ್ ಕಟ್ಟಿರ್ತೀನಿ ನೋಡ್ರಿ. ಬಿಸಿ ರೊಟ್ಟಿ ಹಾಕೀನಿ. ಇವಾಗ ನೋಡ್ರಿ ಎಲ್ಲ ರೆಡಿ ಆಯ್ತು. ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ 10:30 ಆಗೈತೆ ಅನಿಸ್ತೈತಿ. ಇವಾಗ ನಂದು ಅಡುಗೆ ಕೆಲಸ ಅಷ್ಟೇ ಮುಗ್ದೈತಿ. ಕ್ಲೀನಿಂಗ್ ಕೆಲಸ ಇನ್ನೂ ಏನೂ ಮುಗ್ದಿಲ್ಲ. ಬರೀ ಗುಡಿಸೋದಾಗೈತೆ ಅಷ್ಟೇ. ಇನ್ನು ಮನೆ ಒರೆಸ್ಬೇಕು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕು. ಆಮೇಲೆ ನೋಡ್ರಿ ಇಲ್ಲಿ ಪಾತ್ರೆ ಎಲ್ಲ ಎಷ್ಟದವು ನಾಷ್ಟ ಮಾಡಿದ್ದು ಅವನ್ನೆಲ್ಲ ಪಾತ್ರೆ ಎಲ್ಲ ತೊಳಿಬೇಕು. ಆಮೇಲೆ ಕಟ್ಟಿ ಎಲ್ಲ ಒಂಚೂರು ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಆಮೇಲೆ ನಾನು ಮಾಡ್ಕೋತೀನಿ ಕೆಲಸ. ಯಾಕಂತಂದ್ರೆ ಮೇಲ್ಗಡೆ ಮನೆಯವರು ಮ್ಯಾಲೆ ಕೆಲಸ ಮಾಡ್ಸತ್ತಾರೋ, ಅದಕ್ಕೆ ಅವರು ಬೆಡ್ರೂಮ್ ಕಿಟಕಿ ಮತ್ತು
ಬಾತ್ರೂಮ್ ಕಿಟಕಿನ ನಾನು ಅವ್ರಿಗೆ ಓಪನ್ ಮಾಡಿ ಕೊಡಬೇಕು. ಅಲ್ಲಿ ಅವರು ಕಂಬ ಕಟ್ಟಿ ಮೇಲ್ಗಡೆ ಕೆಲಸ ಮಾಡತ್ತಾರೋ, ಅದಕ್ಕಾಗಿ ಫಸ್ಟ್ ಸ್ನಾನ ಮುಗಿಸ್ಕೊಂಬಂದುಬಿಟ್ರೆ ಆಮೇಲೆ ಅವರು ಕಿಟಕಿಲಿ ಕಂಬ ಕಟ್ಟಿ ಅವರ ಕೆಲಸ ಮಾಡ್ಕೋತಾರೋ. ಹಾಗಾಗಿ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದ್ರೆ ಅಂತೇಳಿ ಇವತ್ತು ಹೊಂಟೆ ನೋಡ್ರಿ ಲಗುಟ್ನ. ನನಗೆ ನಿನ್ನೆ ಗೊತ್ತಿರಲಿಲ್ಲ ಅವ್ರು ಕೆಲಸ ಮಾಡಿಸ್ತಾರಂತೇಳಿ. ನಾನು ಸ್ನಾನ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡಿರತ್ತಂತೇಳಿ ಬಿಟ್ಟಿದ್ನಿ. ಆವಾಗ ಅವರು ಬಂದು ಕ್ಯಾರಿಂಗ್ ಕೆಲಸ ಮಾಡ್ತೀವಿ ಅಂತ ಹೇಳಿರೋ. ಆವಾಗ ನಾನು ಪಟ್ಟಂತ ಬರೀ ಒಂದು 5 ನಿಮಿಷದಾಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಹಾಗಾಗಿ ಇವತ್ತು ಅವರು ಬರೋಕ್ಕಿಂತ ಮುಂಚೆನೇ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಈ ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೋತೀನಿ. ನಾನು ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ಸ್ನಾನ ಆಯ್ತು ನಂದು. ಇನ್ನು ದೇವರಿಗೆ ದೀಪ ಹಚ್ಚಿರ್ ಮುಗಿತ್ರಿ. ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋಗ್ಯಾರು. ನಾ ಬರೀ ಹೂವು ಇಡ್ಸಿರ ಆಯ್ತು, ದೀಪನ ಹಚ್ಚೋಗ್ಯಾರ ಅವ್ರು. ಮನೆಯವ್ರು ನೋಡ್ರಿ ಆಲ್ರೆಡಿ ದೀಪದೆಲ್ಲ ಹಚ್ಚಿ ಹೋಗ್ಯಾರು. ಅವರಿಗೆ ಹೂ ತಂದಿದ್ದು ಗೊತ್ತಿರಲಿಲ್ಲ, ನಾನು ಫ್ರಿಜ್ನಾಗ ಇಟ್ಟಿದ್ನಿ. ಹಾಗಾಗಿ ಇವಾಗ ನಾನು ಹೂ ಹಾಕಿ ಪೂಜೆ ಮಾಡತ್ತೇನೆ ನೋಡ್ರಿ. ಇವಾಗ ನೋಡ್ರಿ ಫೈನಲಿಗೆ ಪೂಜೆ ಮುಗೀತು ನಂದು. ನಮ್ಮ ಮನೆಯವ್ರು ಬೆಳಗ್ಗಿನ ದೀಪ ಹಚ್ಚಿ ಹೋಗಿದ್ರು. ಹೂ ಬಿಡಿಸ್ಬೇಕಿತ್ತು, ಮತ್ತು ನಾನು ನಿನ್ನೆನ ಎಲ್ಲ ತೊಳೆದು ಎಲ್ಲ ಪೂಜೆ ಮಾಡಿದ್ನಿ. ಹಾಗಾಗಿ ಇವತ್ತೆಲ್ಲ ಏನು ತೊಳಿಲಿಲ್ಲ ನೋಡ್ರಿ, ಬರೀ ಹೂ ಹಾಕೀನಿ ನೋಡ್ರಿ. ಇವಾಗ ಪೂಜೆ ಎಲ್ಲ ಮುಗೀತು. ಈಗ ನೋಡ್ರಿ ನಾನು ನಮಸ್ಕಾರ ಮಾಡ್ಕೊಳತ್ತೇನೆ. ವಿಡಿಯೋ ಮಾಡತ್ತೇನೆ ಅಂತೇಳಿ ಹಿಂಗೆಲ್ಲ ಮಾಡತ್ತೇನೆ ಅಂತ ತಿಳ್ಕೊಬೇಡ್ರಿ. ನಮ್ಮ ಮನೇಲಿ ನಾನು ಡೈಲಿ ಬೆಳಗ್ಗೆ ಮತ್ತು ಸಂಜೆಗೆ ದೀಪ ಹಚ್ಚುವಾಗ ನೋಡ್ರಿ ನಾನು ಈ ರೀತಿ ಅರಿಶಿನ ಕುಂಕುಮ ಹಚ್ಕೊಂಡಿರ್ತೀನಿ. ವೀಡಿಯೋಗೋಸ್ಕರ ಮಾಡತ್ತೇನೆ ಅಂತೇಳಿ ತಿಳ್ಕೊಬೇಡ್ರಿ. ಆಮೇಲೆ ಇದು ಮದುವೆ ಆದಾಗಿಂದನೂ ನನಗೆ ರೂಢಿಯಾಗಿಬಿಟ್ಟೈತಿ ನೋಡ್ರಿ. ಈಗ ಪೂಜೆ ಮುಗೀತು. ಇನ್ನು ಸಣ್ಣ ಪುಟ್ಟ ಕೆಲ್ಸಗಳದಾವು, ಅವನಷ್ಟು ಮಾಡ್ಕೋಬೇಕು. ಆಮೇಲೆ ಸಾನ್ವಿನ ಕರ್ಕೊಂಡು ಬರೋಕೆ ಹೋಗಬೇಕು ಸ್ಕೂಲಿಗೆ. ನೋಡ್ರಿ ನಂದು ಕೆಲಸ ಆತು. ಈಗ ನಾನು 10 ಗಂಟೆಗೆ ಹೋಗಿದ್ನಿ ಸ್ನಾನಕ್ಕೆ. ನೋಡ್ರಿ ಈಗ 10:53 ಆಯ್ತು. ಬರೀ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೇನಷ್ಟ. ಇನ್ನು ತಿಂಡಿ ತಿಂದು
ಎಲ್ಲ ಕೆಲಸಗಳು ಮಾಡಬೇಕು. ನಾನು ನೋಡ್ರಿ ಸ್ನಾನಕ್ಕೆ ಹೋಗಿಂತ ಮೊದಲು ವಾಷಿಂಗ್ ಮಿಷಿನ್ಗೆ ಅರ್ಬಿ ಹಾಕಿ ಹೋಗೀನಿ. ಬರೀ ಲಿಕ್ವಿಡ್ ಅಷ್ಟು ಹಾಕಿ ವಾಶ್ಗೆ ಹಾಕಬೇಕು, ಯಾಕಂದ್ರೆ ಮೈಲಿಗೆ ಅರ್ಬಿ ಆಮೇಲೆ ಮುಟ್ಟೋದಾಕತ್ತಂತೇಳಿ ಮೊದಲನ ಅರ್ಬಿ ಹಾಕಿ ಹೋಗೀನಿ ನೋಡ್ರಿ. ಈಗ ನಾನು ಸ್ಟಾರ್ಟ್ ಮಾಡ್ಕೊಂಡು ಕೆಲಸಗಳು ಮಾಡಬೇಕು. ಇನ್ನು ಸಾನ್ವಿ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸ್ಕೂಲಿಗೆ. ಇನ್ನೊಂದು 1 ಅವರ್ 1.5 ಅವರ್ ಬಿಟ್ಟು ನಾನು ನೋಡ್ರಿ. ಈಗ ಟೈಮ್ 12:30 ಆಗೈತಿ. ನಾನು ಸಾನ್ವಿ ಕರ್ಕೊಂಬರಕ್ಕೆ ಹೊಂಟೇನಿ. ಇಲ್ಲೇ ಎಲ್ಲ ನಮ್ಮ ಮನೆ ಎದುರುಗಡೆನ, ದೂರ ಭಾಳ ಏನಿಲ್ಲ. 2 ನಿಮಿಷಕ್ಕೆ ಹೋಗಿ ಕರ್ಕೊಂಬಂದುಬಿಡ್ಬೋದಕ್ಕಿದೆ. ಮನೆ ಬೀಗ ನಿನ್ನೆ ಹೊರಗಡೆ ಹೋಗಿದ್ವಿ. ನಾನು ಕುಕ್ಕರ್ ಸ್ವಲ್ಪ ರಿಪೇರಿ ಮಾಡಿಸೋದಿತ್ತು. ಆವಾಗ ಬೀಗ ಬ್ಯಾಗ್ ಒಳಗಿಟ್ಟು ಅದನ್ನು ತಕ್ಕೊಂಡೇ ಇಲ್ಲ, ಇಲ್ಲೇ ಮರ್ತುಬಿಟ್ಟೆ ನೋಡ್ರಿ. ನಮ್ಮ ಮನೆಯವ್ರ ಹತ್ರ ಬೀಗ ಇತ್ತಲ್ಲ, ಅವ್ರು ತೆಗೆದಿದ್ರು. ಬೇರೆ 2 ನಿಮಿಷ ಹೋಗ್ಬಿಡ್ಬೋದು ಸಾನ್ವಿ ಸ್ಕೂಲಿಗೆ. ಹತ್ರ ಭಾಳ ಐತಿ. ಅದು ಕಾಣಿಸತ್ತೈತೆ ನೋಡ್ರಿ, ಅದ ಸ್ಕೂಲ್ ಸಾನ್ವಿದು, ವಿಠದ ಬಡ್ಡಿ ಅಂತೇಳಿ. ಸ್ಕೂಲಿಂದ ಬಂದೀವಿ ನೋಡ್ರಿ. ಈಗ ಸಾನ್ವಿನ ಕರ್ಕೊಂಡು ಬನ್ಯಾನ. ನಾಳೆ ಫಾದರ್ಸ್ ಡೇ ಐತಲ್ಲ, ಅದಕ್ಕಾಗಿ ನೋಡ್ರಿ ಸ್ಕೂಲಲ್ಲಿ ಅವ್ರ ಮೇಡಮ್ ಇದನ್ನು ಮಾಡಿಸಿದಾರೆ, ಕಲರಿಂಗ್ ಮಾಡಿಸಿದಾರೆ. ಹ್ಯಾಪಿ ಫಾದರ್ಸ್ ಡೇ ಅಂತೇಳಿ ಅವ್ರ ಪಪ್ಪ ಕೊಡ್ಬೇಕಂತ್ರಿ. ಆಕೆ ಕೊಟ್ಟು ಕಳ್ಸ್ಯಾರ ಅವ್ರ ಸ್ಕೂಲಿಂದ. ಅವ್ರ ಮ್ಯಾಮ್ ಹೇಳಿದ್ರು ಇವತ್ತು ಸಾನ್ವಿ ಸ್ಕೂಲಲ್ಲಿ ಅಳ್ತಾ ಇರಲಿಲ್ಲ, ಆಮೇಲೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಳು, ಆಟ ಆಡ್ತಿದ್ಲು ಅಂತೇಳಿ. ನನಗೇನೋ ಖುಷಿ ಆಯ್ತು. ನನಗೆ ಯಾಕೋ ಸಾನ್ವಿ ಅಳತಾಳಲ್ಲ, ಸ್ಕೂಲಿಗೆ ಹಾಕಿದ್ದೀವಿ, ದಿನ ಅಳತಾಳಲ್ಲ ಅಂಥೇಳಿ ಬೇಜಾರಾಗತ್ತಿತ್ತು. ಇವತ್ತು ಅವ್ರು 2 ವಾರ ಆತ್ರಿ ಆಕೆ ಸ್ಕೂಲಿಗೆ ಹೊಂಟೆ. ಇವತ್ತು ನೋಡ್ರಿ ಫುಲ್ ಖುಷಿಯಾಗಿದ್ಲಂತ. ಸುಮ್ಮನಿರಮ್ಮ, ಫುಲ್ ಖುಷಿಯಾಗಿದ್ಲಂತ, ಅಳ್ತಾ ಇರಲಿಲ್ಲ ಅಂತ. ಇವತ್ತು ಡ್ಯಾನ್ಸ್ ಎಲ್ಲ ಮಾಡಿಳಂತ. ಹೌದಮ್ಮ, ಡ್ಯಾನ್ಸ್ ಎಲ್ಲ ಮಾಡಿದೆ. ನೀನು ತಿಂದು ಬಂದಿಯಲ್ಲ, ಏನು ಹಾಕಿದ್ದೆ ಇವತ್ತು ನಾನು? ಹಾಂ, ಆಮೇಲೆ ಆ್ಯಪಲ್ ಹಾಕಿಲ್ಲ ಇವತ್ತು. ಹಾಂ, ತಿಂದೇ ಇಲ್ಲ ನೀನು? ನೀರು ಕುಡ್ದಿದ್ಯಾ? ಸ್ವಲ್ಪ ಕುಡ್ದಿದ್ದಲ್ಲ. ನೀರಲ್ಲಿ ಚಲೋ ಹೋಯ್ತಲ್ಲಮ್ಮ ಸ್ವಚ್ಛಾಗಲ್ಲಿ. ಹಿಂಗೆ ನೀಟಾಗಿ ಇಟ್ಕೊಂಬರ್ಬೇಕು. ಹಿಂಗೆ ಹಿಂಗೆ ಬೀಳಿಸ್ಬಾರ್ದು, ನೀರು ಬೀಳುತ್ತಿದ್ದು. ಹಿಂಗೆ ಇಟ್ಕೊಂಬರ್ಬೇಕು. ಬಾಳೆಹಣ್ಣು ಸ್ವಲ್ಪ ಬಿಟ್ಕೊಂಬಂದಾಳು. ಅದರಲ್ಲೂ ಬಿಟ್ಕೊಂಬಂದು ತೆಗಿಯಕ್ಕೆ ಬರಲ್ಲ? ಸರಿ, ನಾನು ತೆಗಿತೀನಿ. ಹಿಡ್ಕೊ ಇಲ್ಲಿ ಫೋನ್. ಹಿಂಗೆ ಗುಡ್ ಗರ್ಲ್. ಖಾಲಿ ಬಡ್ಕೊಬಂದಾಳು ಸಾನ್ವಿ. ಒಂಚೂರು ಬನಾನ ಬಿಟ್ಕೊಬಂದಾಳು. ವೆರಿ ಗುಡ್. ತೊಳೆಯಕ್ಕನು ಇವಾಗ ನೋಡ್ರಿ 12:30 ಆಯ್ತು. ಸಾನ್ವಿ ಕರ್ಕೊಂಡು ಬಂದೇನ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಮ್ಮ ಮನೆಯವರು ಊಟಕ್ಕೆ ಬರ್ತಾರೋ, ಅವಾಗೆಲ್ಲ ಊಟ ಮಾಡಬೇಕು. ಅಡುಗೆ ಎಲ್ಲ ನಾನು ಆಲ್ರೆಡಿ ಮಾಡಿಟ್ಟೇನಿ, ಇನ್ನೇನು ಕೆಲಸ ಇಲ್ಲ. ಊಟ ಮಾಡಿ ಸ್ವಲ್ಪ ಎಡಿಟ್ ಮಾಡಬೇಕು ವೀಡಿಯೋಸ್ ಎಲ್ಲ. ಅಷ್ಟಾದ್ರೆ ಕೆಲಸ ಮುಗೀತು ನೋಡ್ರಿ ಇವತ್ತಿಂದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸತ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಬಾಯ್ ಮಾಡು ನೀನು. ಹೆಂಗೆ ಮಾಡಬೇಕು? ಬಾಯ್ ಮಾಡಿ. ಹಿಂಗೆ ಬಾಯ್.